ನೀವು ಇನ್ನೂ ಅರ್ಥ ಮಾಡಿಕೊಂಡಿಲ್ಲವೇ? ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನ. ಯೇಸು ಕೇಳಿದ ಈ ಪ್ರಶ್ನೆ ಮೃದುವಾಗಿಯೂ ಹೃದಯವನ್ನು ಪರಿಶೀಲಿಸುವಂತೆಯೂ ಇದೆ. ನೀವು ಇನ್ನೂ ಅರ್ಥ ಮಾಡಿಕೊಂಡಿಲ್ಲವೇ? ರೊಟ್ಟಿ ಹೆಚ್ಚಾಗಿ ಜನರು ತೃಪ್ತಿಯಾಗಿ ಊಟ ಮಾಡಿ ಅಗತ್ಯತೆಗಳು ಸಮೃದ್ಧಿಯಾಗಿ ಪೂರೈಸಲ್ಪಟ್ಟ ನಂತರ ಈ ಪ್ರಶ್ನೆ ಕಂಡುಬರುತ್ತದೆ. ಆದರೂ ಶಿಷ್ಯರು ರೊಟ್ಟಿ ವಿಷಯದಲ್ಲೇ ಚಿಂತಿಸುತ್ತಿದ್ದರು. ಯೇಸು ಮತ್ತೆ ಮತ್ತೆ ಕೊರತೆಗಳನ್ನು ಪೂರೈಸುವುದನ್ನು ಅವರು ಕಂಡಿದ್ದರು. ಆದರೆ ಅವರ ಹೃದಯಗಳು ಇನ್ನೂ ಆತಂಕದಿಂದ ತುಂಬಿದ್ದವು. ಅವರ ಮನಸ್ಸುಗಳು ಇನ್ನೂ ಕೊರತೆಯ ಲೆಕ್ಕಾಚಾರದಿಂದಲೇ ತೊಡಗಿದ್ದವು. ಇದು ಬುದ್ಧಿಯ ಕೊರತೆಯಲ್ಲ, ಇದು ಆತ್ಮಿಕ ಗ್ರಹಿಕೆಯ ಕೊರತೆಯಾಗಿದೆ. ದೇವರ ರಾಜ್ಯದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಎಂದರೆ ಯೇಸುವಿನ ಬಗ್ಗೆ ತಿಳಿದುಕೊಳ್ಳುವುದಷ್ಟೇ ಅಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಆತನು ಯಾರು ಮತ್ತು ಆತನ ಸಾನ್ನಿಧ್ಯವು ಏನು ಎಂಬುದನ್ನು ಅರಿಯುವುದಾಗಿದೆ. ಶಿಷ್ಯರು ತಮ್ಮ ಬಳಿ ಇಲ್ಲದುದನ್ನು ಗಮನಿಸಿದರು, ಆದರೆ ತಮ್ಮೊಂದಿಗೆ ಯಾರು ಇದ್ದಾರೆ ಎಂಬುದನ್ನು ಮರೆತರು. ಅವರ ಸಮಸ್ಯೆ ಖಾಲಿ ಕೈಗಳಲ್ಲ, ಬದಲಾಗಿ ಚಂಚಲವಾದ ಹೃದಯಗಳು. ಶ್ರಮ ಕಾಲವು ನಮ್ಮನ್ನು ಆತ್ಮ ಪರಿಶೀಲನೆಗೆ ಆಹ್ವಾನಿಸುತ್ತದೆ. ನಾವು ದೇವರ ನಿಷ್ಠೆಯನ್ನು ನೆನಪಿಸಿಕೊಳ್ಳುತ್ತೇವೆ, ಆದರೆ ಹೊಸ ಸವಾಲುಗಳು ಎದುರಾದಾಗ ಭಯಪಡುತ್ತೇವೆ. ಶಿಷ್ಯರಂತೆ ನಾವು ಕೂಡ ಅನೇಕ ವೇಳೆ ಪ್ರಶ್ನಿಸುತ್ತೇವೆ, ಇದು ಹೇಗೆ ಸಾಧ್ಯ ಎಂದು. ಆಗ ಯೇಸು ನಮಗೆ ಕೇಳುವ ಪ್ರಶ್ನೆ, ನೀವು ಇನ್ನೂ ಅರ್ಥ ಮಾಡಿಕೊಂಡಿಲ್ಲವೇ? ಯೇಸು ಶಿಷ್ಯರನ್ನು ತೊರೆಯಲಿಲ್ಲ. ಆತನು ಅವರೊಂದಿಗೆ ನಡೆಯುತ್ತಲೇ ಇದ್ದನು, ಬೋಧಿಸುತ್ತಾ, ತಿದ್ದುತ್ತಾ, ತನ್ನನ್ನು ಸಹನಶೀಲತೆಯಿಂದ ಪ್ರಕಟಿಸುತ್ತಾ ಇದ್ದನು. ಅದೇ ರೀತಿಯಲ್ಲಿ ಆತನು ನಮ್ಮೊಂದಿಗೂ ನಡೆಯುತ್ತಾನೆ. ಯೋಚಿಸುವ, ನಮ್ಮ ಜೀವನದ ಯಾವ ಕ್ಷೇತ್ರಗಳಲ್ಲಿ ದೇವರ ಹಿಂದಿನ ನಿಷ್ಠೆಯನ್ನು ಕಂಡಿದ್ದರೂ ನಾವು ಇನ್ನೂ ಆತಂಕ ಪಡುತ್ತಿದ್ದೇವೆ? ನಾವು ಹೊಂದಿಕೊಳ್ಳದಿರುವುದರ ಮೇಲೆ ಗಮನ ಹರಿಸುತ್ತಿದ್ದೇವೆಯೋ ಅಥವಾ ಕ್ರಿಸ್ತನ ಸಾನ್ನಿಧ್ಯದ ಮೇಲೆಯೋ ಅವಲೋಕಿಸಿಕೊಳ್ಳುವ. ಅಮ್ಮ.